ಧರ್ಮಸ್ಥಳ ತಲುಪಿದಂತ ಜೆಡಿಎಸ್ನ ಧರ್ಮ ಸತ್ಯ ಯಾತ್ರೆ. ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಅವರ ನೇತೃತ್ವದಲ್ಲಿ ಇವತ್ತು ದಳಪತಿಗಳ ದಂಡು ಧರ್ಮಸ್ಥಳಕ್ಕೆ ಹೊರಟಿತ್ತು. ಈಗ ತಲುಪಿದಾರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಮುಖಮಂಟಪದಿಂದ ಜೆಡಿಎಸ್ನ ಪಾದಯಾತ್ರೆ ಆರಂಭ ಆಗುತ್ತೆ. ಅಲ್ಲಿವರೆಗೆ ಕಾರ್ಗಳಲ್ಲಿ, ಜೀಪ್ಗಳಲ್ಲೆಲ್ಲ ಹೊರಟಿದ್ದಾರೆ, ವೆಹಿಕಲ್ಗಳಲ್ಲಿ. ಆದ್ರೆ ಅದಾದ್ಮೇಲೆ ಈಗ ಸುರೇಶ್ ಗೌಡ, ಎ ಮಂಜು, ಎಚ್ ಟಿ ಮಂಜು, CN ಬಾಲಕೃಷ್ಣ, ಸುರೇಶ್ ಗೌಡ ಎಲ್ಲರೂ ಕೂಡ ಸೇರಿದ ಹಾಗೆ MLC ಭೋಜೇಗೌಡರು ಎಲ್ಲರೂ ಕೂಡ ಈಗ ಪಾದಯಾತ್ರೆ ಮೂಲಕ ದೇವಸ್ಥಾನದತ್ತ ಸಾಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ರು. ಈಗ ಇದು JDS ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಯಾತ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಮುಖಮಂಟಪದವರೆಗೆ ವಾಹನಗಳ ಮೂಲಕ ಹೋದ್ರು. ಅದಾದ ನಂತರ ಮುಖಮಂಟಪದಿಂದ ಪಾದಯಾತ್ರೆ ಮೂಲಕ ಈಗ ದೇವಾಲಯತ್ತ ಸಾಗ್ತಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದಾರೆ. ಸೊ ನಿಖಿಲ್ ಕುಮಾರ್ ಅವರಿಗೆ ಸುರೇಶ್ ಗೌಡ, MLC ಭೋಜೇಗೌಡರು ಕೂಡ ಸಾಥ್ ಕೊಟ್ಟರು. ಶಾಸಕರಾದಂಥ ಎ ಮಂಜು, ಎಚ್ ಟಿ ಮಂಜು ಇವರೆಲ್ಲರೂ ಕೂಡ ಈಗ ಸಾಥ್ ಕೊಟ್ಟಿದ್ದಾರೆ. ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನನ್ನ ಮನೆಯಲ್ಲೇ ಉಳಿದಿದ್ದ. ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಅವರು ಈಗಾಗಲೇ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಚಿನ್ನಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತ TV9 ಜೊತೆಗೆ ಮಾತನಾಡಿರುವಂಥದ್ದು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನಮಗೆ ಮೋಸ ಮಾಡ್ತಿದ್ದಾನೆ ಅಂತ ಹೇಳಿದ್ದಾರೆ ಜಯಂತ್. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಮಾರಿ ಹಬ್ಬ ಕಾದಿದೆ ಮುಂದಿನ ದಿನಗಳಲ್ಲಿ. ಇದೆಲ್ಲ ತನಿಖೆ ಮುಗಿದ ಮೇಲೆ ಮತ್ತೆ ಗುಂಡಿ ತೋಡ್ತಾರೆ, ಧರ್ಮಸ್ಥಳದಲ್ಲಿ ಮತ್ತೆ ಗುಂಡಿ ತೋಡ್ತಾರೆ ಅಂತ ಜಯಂತ್ ಹೇಳಿದ್ದಾರೆ. ಇನ್ನು ಜಯಂತ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಅಶೋಕ್ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ತಮ್ಮ ಬೆಂಗಳೂರಿನ ನಿವಾಸದಲ್ಲಿ SIT ಅಧಿಕಾರಿ ಶೋಧ ಕಾರ್ಯವನ್ನು ಮಾಡಿದರು. ಯಾಕೆ ತಮ್ಮ ಮನೆಯಲ್ಲಿ ಶೋಧ ಕಾರ್ಯವನ್ನು ಮಾಡಿರೋದು, ಇದರಿಂದ ಇರ್ತಕ್ಕಂಥ ಉದ್ದೇಶ ಏನು ಅಂತೇಳಿ? ಸರ್, ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನು ಭೀಮಾ ಮತ್ತು ಅವತ್ತಂದ ಮೆಟೀರಿಯಲ್ನ ತಗೊಂಡು ಹೋಗಬೇಕಿತ್ತು. ಅಂಥ ಸಂದರ್ಭದಲ್ಲೂ ಮತ್ತು ವಕೀಲ ಹತ್ರ ಬಂದು ಅವರ ಸ್ಟೇಟ್ಮೆಂಟ್ ಕೊಡೋ ಸಂದರ್ಭದಲ್ಲೂ 2 ದಿನ 3 ದಿನ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಕೊಡುತ್ತೆ ಸರ್. ಈ ಒಂದು ವಿಷಯದಲ್ಲಿ ಅವರ ಸ್ಟೇಟ್ಮೆಂಟ್ ತೆಗೆಯುವಾಗ ಎಲ್ಲೆಲ್ಲ ಉಳ್ಕೊಂಡಿದ್ದ, ಏನೆಲ್ಲ ಮಾಡಿದ ಅಂತ ಹೇಳಿದ್ರು. ಅದರ ಪ್ರಕಾರವಾಗಿ ಅವರು ಬಂದರು, ತನಿಖೆ ಮಾಡಿದ್ರು, ಸಂತೋಷವಾಗಿ ಏನೆಲ್ಲ ಬೇಕು ನಾನು RTIಯಲ್ಲಿ ತೆಗೆದುಕೊಳ್ತಾ ಇದ್ದಾರಂಥ ಫೈಲ್ಗಳನ್ನೆಲ್ಲ ಹಿಡ್ಕೊಂಡು ಹೋಗಿದ್ದಾರೆ ಸರ್. ಬೇರೆ ಯಾವ ತಗೊಂಡು ಹೋಗಿಲ್ಲ. ಹೌದೇ, ಮೊಬೈಲ್ ಏನೋ ಸೀಸ್ ಮಾಡ್ಕೊಂಡ್ರೆ ಸರ್? ಇಲ್ಲ, ನಾನು ಇವತ್ತು ಕೇಳುವ ಮೊಬೈಲ್ ಸೀಸ್ ಮಾಡಿಲ್ಲ ಅಂತ ಹೇಳಿದ್ರು. ಇಲ್ಲ, ಮೊಬೈಲನ್ನು ಸೀಜ್ ಮಾಡಿಲ್ಲ. ಚಿನ್ನಯ್ಯನಿಗೂ ನಿಮಗೂ ಹೇಗೆ ಸಂಪರ್ಕ ಆಯಿತು, ಯಾವಾಗ ಸಂಪರ್ಕ ಆಗಿರೋದು? ಸರ್, ಏಪ್ರಿಲ್ ತಿಂಗಳಲ್ಲಿ ನನಗೆ ಅವನ್ನ ಕರ್ಕೊಂಡು ಬನ್ನಿ ಅಂತ ಹೇಳೋದು ಸ್ಯಾಟಲೈಟ್ ಬಸ್ನ. ಅಲ್ಲಿಂದ ಕರ್ಕೊಂಡು ವಕೀಲ ಹತ್ರ ಬಿಟ್ಟರು. ಯಾರು ಸರ್ ಕರ್ಕೊಂಡು ಬನ್ನಿ ಅಂತ ಹೇಳಿ? ಗಿರೀಶ್ ಮಠನವರು ಹೇಳಿದ್ರು, ಕರ್ಕೊಂಡು ಬನ್ನಿ ವಕೀಲ ಹತ್ರ ಬಿಡಿ ಅಂತ. ವಕೀಲ ಹತ್ರ ಕರ್ಕೊಂಡು ಬಿಟ್ಟೆ ಸರ್. ಆ ನಂತರ ಸಾಯಂಕಾಲ ಆಗೆಲ್ಲ ಸ್ಟೇಟ್ಮೆಂಟ್ ಆದಮೇಲೆ ಸಾಯಂಕಾಲ ರೂಮ್ ಮಾಡಿಕೊಳ್ಳೋಣ ಅಂತೇಳಿ ನಾನು ಹೇಳಿದೆ. ಅವಾಗ ಕೇಳ್ತಾ ಇದ್ದ ಏನು ವಿಷಯ ಅಂತ. ಆವಾಗ ಹೇಳಿದ್ರು, ಇಲ್ಲ ನಾನು ರೂಮ್ ಮಾಡಿಕೊಟ್ರೆ ಮತ್ತೆ ನಾನು ಅಲ್ಲಿರಬೇಕು, ಬೇಡ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ. ಒಬ್ಬತ್ತಾನೆ, ಏನು ತೊಂದರೆ ಇಲ್ಲ ಅಂತ ಅದು ಕರ್ಕೊಂಡು ಹೋಗಿದ್ದೆ ಸರ್. ಊಟ ಹಾಕಿದ್ದೀನಿ. ಹೌದು. ನಿಮ್ಮ ಮನೆಗೆ ಬರುವಂಥ ಟೈಮಲ್ಲಿ ಚಿನ್ನಯ್ಯನ ಹತ್ರ ಬುರುಡೆ ಇತ್ತ? ಇಲ್ಲ, ಅವ 2 ಅಲ್ಲ 3 ಸಾರಿ ಬರುವಾಗ ಡೆಲ್ಲಿ ಹೋಗಬೇಕಿತ್ತು, ಆವ ತಂದಿದ್ದ. ಹೌದು. ಈಗ ಬುರುಡೆ ಎಲ್ಲೆಲ್ಲೇ ಸುತ್ತಾಡಿದೆ ನಿಮ್ಮ ಜೊತೆ? ಇಲ್ಲ, ಎಲ್ಲೂ ಸುತ್ತಾಡಿಲ್ಲ. ಅಲ್ಲಿಂದ ಮನೆ ಹತ್ರ, ಮನೆ ಹತ್ತಿಂದ ಡೆಲ್ಲಿಯಿಂದ ಮಹೇಶನ ಮನೆಗೆ. ಹೌದು. ಆ ಬುರುಡೆ ಇಟ್ಬಿಟ್ಟು ಯಾವುದೇ ಷಡ್ಯಂತ್ರ ಅಲ್ಲ. ಅದು ತಂದರು ಏನಂತ ಹೇಳಿದ್ರೆ, ನಮಗೆ ಯಾರಿಗೆ ನಂಬಿಕೆ ಇಲ್ಲೋ ನಾವೇ ತರ್ತೀವಿ ಅಂತೇಳಿ ಅವರು ಮತ್ತು ಆ ಗಿರೀಶನ್ನ ಯಾವತ್ತು ಗೊತ್ತಿಲ್ಲ, 1 ವರ್ಷ 2 ವರ್ಷ ಹಿಂದೆ ತೆಗೆದಿಟ್ರು ಅಂತ. ಆನಂತರ ಇವಾಗ ಇದಕ್ಕೆ ಖಾತ್ರಿಪಡಿಸ್ಬೇಕಲ್ಲ, ಹೌದಾ ಅಲ್ವಾ ಅಂತ. ಅದಕ್ಕೋಸ್ಕರ ಡೆಲ್ಲಿಗೂ ತಗೊಂಡು ಹೋಗಿರೋದು. ಹೌದು ಸರ್. ಈಗ ಚಿನ್ನಯ್ಯ ನಿಮ್ಮ ಹತ್ರ ಏನು ಹೇಳಿದ? ಈಗ SIT ಅಧಿಕಾರಿಗಳ ಮುಂದೆ ಈ ಪ್ರಕರಣ ಸಂಬಂಧ ಏನು ಹೇಳ್ತಾ ಇದ್ದಾನೆ ಸರ್? ಚಿನ್ನಯ್ಯ ನನ್ನ ಹತ್ರ ಜಾಸ್ತಿ, ನಾನು ಈ ವಿಷಯದಲ್ಲಿ ಜಾಸ್ತಿ ಮಾತಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಅಂದರೆ ಒಂದೊಂದು ಮನಸ್ಸಂದರೆ ನಾನೇನೋ ಕೇಳಿದ್ರೆ ಅಷ್ಟೊತ್ತಿಗೆ ಗಿರೀಶನಿಗೆ ಹೇಳೋದು, ಆಮೇಲೆ ನನಗೆ ಏನಕ್ಕೆ ಅಂತ ಕೇಳೋದು. ಈ ರೀತಿಯ ಒಂದು ಸಂಚಲ ಮನಸ್ಸು, ಒಂದು ಗಟ್ಟಿ ಮನಸ್ಸಿಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವತ್ತು ಫಸ್ಟ್ ಸ್ಟಾರ್ಟಿಂಗ್ ಒಂದು ಕೇಳಿದೆ, ಆಮೇಲೆ ಅವತ್ತೇ ಬಿಟ್ಟುಬಿಟ್ಟಿದ್ದೀನಿ ನಾನು. ಅದಕ್ಕೆ ತಾನೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ನಿಂತಿರುವಾಗ ನನ್ನದೊಂದು ಫೋಟೋ ತೆಗಿದೆ, ನನ್ನ ದಾಖಲೆಗೆ ಅವನೊಂದು ಫೋಟೋ ತೆಗೆದು ಅದನ್ನು ಹೇಳ್ತಾನೆ. ಮತ್ತು ನನಗೆ ಬೈತಾರೆ, ನನಗೆ ಹೇಗೆ ಬೇಕು, ನಂದು ಇರೋದು ಬಡ್ಡಿವಾರದು SKD-RDP. ಅದರಲ್ಲಿ ತುಂಬ ಜನ ಕರ್ನಾಟಕ ಸತ್ತಿದ್ದಾರೆ. ಆ ವಿಷಯದಲ್ಲಿ ನಾವು RTIಯಲ್ಲಿ ತೆಗೆದೆಲ್ಲ ಮಾಡ್ತಾ ಇದ್ವಿ. ಅದು ದೊಡ್ಡ ಬಂಡಲು ಇತ್ತು, ಅದೆಲ್ಲ ನಿನ್ನೆ SIT ಅವ್ರು ತಗೊಂಡು ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಈ ಕೆಲಸ ನಂದು ಸರ್. ಈಗ ಮುಂದೆ SIT ಅಧಿಕಾರಿ ತಮ್ಮನ್ನು ಕರೆದ್ರೆ ತಾವು ವಿಚಾರಣೆಗೆ ಹಾಜರಾಗ್ತೇವೆ? 100%. ಯಾವ ರಾತ್ರಿ ಕರೆಯಲ್ಲಿ ರವಕ್ಕೆ ಎದ್ದು ಹೋಗ್ಬಿಡ್ತೀನಿ ನಾನು. ಒಂದು 2 ಗಂಟೆ ಆದರೂ ಟೈಮ್, 3 ಗಂಟೆ ಟೈಮ್ ಕೊಟ್ಟರೆ ಸಾಕು, ಹೋಗ್ಬಿಡ್ತೀನಿ. ಈಗ ನಿಮ್ಮ ಈ ಹೋರಾಟಗಾರರಲ್ಲಿ ಭಿನ್ನಾಭಿಪ್ರಾಯ ಏನಾದರೂ ಮೂಡಿದೆಯಾ? ಇಲ್ಲ ಸರ್, ಯಾವುದೇ ಕಾರಣಕ್ಕೆ ಇಲ್ಲ ಸರ್. ಏನಕ್ಕೋಸ್ಕರ ಭಿನ್ನಾಭಿಪ್ರಾಯ ಆಗಬೇಕು ಸರ್? ತಪ್ಪು ಮಾಡಿದರೆ ಭಿನ್ನಾಭಿಪ್ರಾಯ ಅಂತ ಹೇಳ್ಬೋದು. ಇದು ದೊಡ್ಡ ಒಂದು ಸಣ್ಣ ಹೋರಾಟನೇ ಅಲ್ಲ. ಈ ಒಂದು ಅತ್ಯಾಚಾರ ಕೊಲೆ ಅಂತ ವಿಶ್ವೇ ನೋಡ್ತಾ ಇದೆ. ಅವ ನಮ್ಮ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲರೂ ನಾವು ಒಂದಾಗಿ ಚೆನ್ನಾಗಿದ್ದೀವಿ. ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದೀರಿ ಅಂದರೆ ಯಾರ್ಯಾರು ಹೋಗಿದ್ರು? ಅದು ನಾವು 4 ಜನ ಹೋಗಿದ್ದೀವಿ ಸರ್. ಯಾರ್ಯಾರು? ನಾವು ಗಿರೀಶಣ್ಣ ಮತ್ತು
ಸುಜಾತ, ಬುರುಡೆ, ನಾನು 4 ಜನ ನೋಡಿದ್ವಿ ಸರ್. ಈಗ ಚಿನ್ನಯ್ಯ ಏನು ಉಲ್ಟಾ ಹೇಳಿಕೆ ಕೊಟ್ಟಿಲ್ಲ ಅಂತ ತಾವೇ ಹೇಳಿದ್ರಿ, ಆದರೆ ಸುಜಾತ ಭಟ್ ಅವರು ಉಲ್ಟಾ ಹೇಳಿಕೆ ಕೊಟ್ಟಿದ್ದಾರಲ್ಲ, ನನ್ನನ್ನು ಒತ್ತಾಯಪೂರ್ವಕವಾಗಿ ಹೇಳಿಸಿದ್ರು, ನಿಮ್ಮ ಹೆಸರು ಗಿರೀಶ್ ಮಠನ್ ಅವರು ಮತ್ತು ಜಯಂತ್ ಅವರ ಇದರಲ್ಲಿ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ನೀವು, ಸೊ ಏನು ಹೇಳ್ತೀರಿ ಸರ್? ತಮ್ಮಂಥ ಮಾಧ್ಯಮವರು ಇವತ್ತು ಪ್ರಪಂಚವನ್ನು ಒಂದು ಮಾಧ್ಯಮ ನೋಡ್ತಾ ಇರೋದು. ತಮ್ಮ ಮುಂದೆ ಬಂದು ಹೇಳಿದಾರ ಅವರು? ಇಲ್ಲ ತಾನೆ. ಹೇಳಿದ್ದಾರೆ ಮೀಡಿಯಾದ ಮುಂದೆ ಹೇಳಿದ್ರು. ತಮ್ಮ ಮೀಡಿಯಾ ಮುಂದೆ ಹೇಳಿದಾರ? ಇಲ್ಲ. ಅದೊಂದು ಕಾರಲ್ಲಿ ಕರ್ಕೊಂಡು ಹೋಗಿರೋದು, ಹೌದು ತಾನೆ. ಇವತ್ತು ಬೆಳಿಗ್ಗೆ ಏನು ಹೇಳಿದ್ದಾರೆ ಅಂತಂದ್ರೆ ಅವರವ್ರು ಮಾಡಿದ ಕರ್ಮವನ್ನು ಅವರವರು ಅನುಭವಿಸ್ತಾರೆ ಅಂತ ತಮ್ಮ ಹೆಸರನ್ನು ಮತ್ತು ಗಿರೀಶ್ ಮಠನ್ ಅವರ ಹೆಸರನ್ನು 100%, 100% ನೋಡಿ, ಪ್ರಕೃತಿಯಲ್ಲಿ ನಿಂತಿದೆ. ಮರ ಬಿದ್ದು ಸಾಯಿಲಿ, ನಾನು ಹಾವು ಕಚ್ಚಿ ಸಾಯಿಲಿ ಅಂತ ಕೆಲಸ ಹಿಂದೆ ನಾನು ಮಾಡಿಲ್ಲ ಅಂತ ಹೇಳ್ತೀನಿ. ಆ ದೇವರವ್ರಿಗೆ ಅದನ್ನು ಕೊಡಲಿ. ನಾನು ಅಂಥ ಕೆಲಸಕ್ಕೆ ಹೋಗಿಲ್ಲ, ಮಾಡೋದೇ ಇಲ್ಲ, ಮಾಡೂ ಇಲ್ಲ. ಅದಕ್ಕೆ ನನ್ನ ಮಗಳಿಂದ ಮಗನಿಗೆ ಹೋಗಿ ಹೇಳೋ, ಏನಿದ್ರು ಹೇಳೋ ಅಂತ ಹೇಳಿರೋದು. ಸುಜಾತ ವಿಷಯದಲ್ಲಿ ನಂಬಿ ಮೋಸ ಹೋಗಿರೋದು, ಅದು ದೊಡ್ಡ ತಪ್ಪು ಮಾಡಿದೆ. ಆದರೆ ಚಿನ್ನೈ ವಿಷಯದಲ್ಲಿ ನಂಬಿ ಮೋಸ ಹೋಗಿಲ್ಲ, ಅವ ಮೋಸ ಮಾಡ್ತಾ ಇದ್ದಾನೆ. ಆದರೆ SIT ಅವರು ಬಾಯಿ ಬಿಡಿಸಿಯೇ ಬಿಡಿಸ್ತಾರೆ. ಇವಾಗೆಲ್ಲ ಕೆಲಸ ಮುಗಿಲಿ ಸರ್, ಒಂದೊಂದು ಕಡೆಯಿಂದ ಎಲ್ಲವನ್ನೂ ರಿಪೋರ್ಟ್ ಮಾಡಲಿ ಸರ್. ಆ ನಂತರ ಅವನಿಗಿರುತ್ತೆ, ಅವಾಗ ಭಾರಿ ಹಬ್ಬ ಇರ್ಬೋದು. ಹೌದು, ಅದು ಸತ್ಯ ಹೊರಗೆ ಬರುತ್ತೆ, ಬರಲೇಬೇಕು. ಈಗ ಚಿನ್ನಯ್ಯ ಸತ್ಯ ಹೇಳ್ತಾನ ವಿಚಾರಣೆಯಲ್ಲಿ? 100% ಹೇಳೇ ಹೇಳ್ತಾನೆ. ಇದು ಇವಾಗ ತೆಗೆದಾರಲ್ಲ, ಅಕ್ಕಪಕ್ಕದಲ್ಲಿ ಇನ್ನೂ ತೆಗೆದೇ ತೆಗಿತಾರೆ SIT ಅವರು. ಟೈಮ್ ಬರ್ತಾರೆ, ನೋಡ್ತಾರೆ. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಅಶೋಕ್, TV9 ಧರ್ಮಸ್ಥಳ.